Good morning, students. Last class we are discussing about the meaning of gap, ASB, and to know about the concepts and conventions of the accounting. ಅದರ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಮೀನಿಂಗ್ ಆಫ್ ಗ್ಯಾಪ್ ನೋಡಿದ್ವಿ. ಅದೇ ರೀತಿಯಾಗಿ ಏನು ನೋಡಿದ್ವಿ ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ನೋಡಿದ್ವಿ. ಅದೇ ರೀತಿಯಾಗಿ ಏನು ನೋಡಿದ್ವಿ, ಯಾವ್ದು ಕಾನ್ಸೆಪ್ಟ್ಸ್ ಮತ್ತು ಕನ್ವೆನ್ಷನ್ಸ್ ಅನ್ನೋದು ನೋಡಿದ್ವಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಇಲ್ಲಿ ನಾವೇನು ಡಿಸ್ಕಸ್ ಮಾಡಬೇಕಾಗುತ್ತೆ, ಟುಡೇ ವಿ ಆರ್ ಡಿಸ್ಕಸಿಂಗ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಫಸ್ಟ್ ಒನ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. business entity concept. Business entity concept. Okay, here entity nothing but separate. Okay, separate ಅಂತೇಳಿ ನಾವು ಮಾಡ್ತೀವಿ. separate entity ಅಥವಾ separate concept, business separate concepts ಅಂತೇಳಿ ಕರಿತೀವಿ. here example ನೋಡಿ, separate ಅಂತಂದ್ರೆ ಇಲ್ಲಿ A ಅನ್ನೋ ಬಿಸ್ನೆಸ್ ಇರುತ್ತೆ, B ಅನ್ನೋ ಬಿಸ್ನೆಸ್ ಇರುತ್ತೆ. the A is a separate business, the B is a separate business. Okay, here business entity concept, this concept assumes that business distinct or distincts nothing but difference. distinct or and separate entity. ಇಲ್ಲಿ separate entity ಅಂದಾಗ ಇಲ್ಲಿ ನೋಡಿ, ಇಲ್ಲಿ distinct, here it shows the difference between two business ಅಂತ ನೋಡಿ. ಇಲ್ಲಿ A ಕಂಪನಿ ಅನ್ನೋದಿದೆ, B ಕಂಪನಿ ಅನ್ನೋದಿದೆ. it shows the difference between A company and B company. okay, ಅದನ್ನ ಹೇಳಿದ್ರೆ distinct, difference between separate entity from its owner of business. okay, ಇಲ್ಲಿ ಏನು ತೋರಿಸುತ್ತೆ, it shows the difference between two companies ಆಗ್ಬೋದು, two organizations or separate entity. it shows the owners of the business. ಇಲ್ಲಿ X ಅನ್ನೋ ಓನರ್ ಇರ್ತಾನೆ, ಇಲ್ಲಿ Y ಅನ್ನೋ ಓನರ್ ಇರ್ತಾನೆ. ಓಕೆ, ಎ ಕಂಪನಿಗೆ ಯಾರಿದಾನೆ ಓನರು, X ಇದಾನೆ, B ಕಂಪನಿಗೆ ಯಾರಿದಾನೆ ಓನರು, Y ಇದಾನೆ. it shows the difference between also separate from its owners also. this for purpose of accounting business. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಕೌಂಟಿಂಗ್ ಬಿಸಿನೆಸ್. ಓಕೆ, ಅಕೌಂಟಿಂಗ್ ಬಿಸಿನೆಸ್ and its owner to be treated as two separate entities. ಓಕೆ, ಓನರ್ಸ್ ನ ನಾವು ಏನು ಮಾಡ್ತೀವಿ ಅಂದ್ರೆ treated as two separate entities ಆಗಿ ನಾವು ನೋಡ್ತೀವಿ. ಓಕೆ, ಇಲ್ಲಿ entity nothing but separate. okay, here this concept as business that as distinct and separate entity of the business from its owner of business. okay, ಇದೇನು ತೋರಿಸುತ್ತೆ ನಮಗೆ, separate or distinct, difference between the business and owner of business. this purpose accounting business, its owners are treated as two separate entities ಆಗಿ ತೋರಿಸುತ್ತೆ. ಎಕ್ಸಾಂಪಲ್ ನಾನು ಹೇಳಿದೆ, ಏನೊಂದಿಗೆ ಯಾರು O ಅನ್ನೋ ಆರ್ಗನೈಸೇಷನ್ ಯಾರಿದ್ದಾನೆ, X ಅನ್ನೋ ಪಾರ್ಟ್ನರು ಪರ್ಸನ್, B ಅನ್ನೋಂಗೆ Y ಅನ್ನೋ ಪರ್ಸನ್. ಇಟ್ ಶೋಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಓನರ್ಸ್ ಆಫ್ ದಿ ಬಿಸ್ನೆಸ್. ಓಕೆ, ಸೆಕೆಂಡ್ ಒನ್ ಮನಿ measurement. okay, second one money measurement concept. okay, this concept, second one money measurement concept, the concept of money measurement. ಇಲ್ಲಿ ಮನಿ ಮೆಜರ್ಮೆಂಟ್ ಅಂದಾಗ ಎಲ್ಲಾ ಬಿಸ್ನೆಸ್, ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ we should be recorded in terms of ಮನಿ ಓನ್ಲಿ. ಇಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ತೀವಿ, ಅಮೌಂಟ್ ಇಲ್ದಂಗೆ ಬರೆಯೋದಕ್ಕೆ ಆಗೋದಿಲ್ಲ. ಐದರ್ ಮಾನಿಟರಿ ಟರ್ಮ್ಸ್ ಆರ್ ನಾನ್ ಮಾನಿಟರಿ ಟರ್ಮ್ಸ್, ಅಥವಾ ಮಾನಿಟರಿ ಟರ್ಮ್ಸ್ ಆಗ್ಬೋದು ಅಥವಾ ನಾನ್ ಮಾನಿಟರಿ ಟರ್ಮ್ಸ್. ಏನು, ನಾವು ಸೇಲ್ ಮಾಡಿರೋದು, ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು, ರಿಸೀವ್ಡ್ ಮಾಡಿರೋದು, ಪೇಮೆಂಟ್ ಮಾಡಿರೋದು, ಈ ರೀತಿಯಾಗಿರೋದನ್ನ ನಾವು ಮಾನಿಟರಿ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ನಾನ್ ಮಾನಿಟರಿ ಟರ್ಮ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್,
ಇಲ್ಲಿ ಇನ್ನೊಂದು ಸ್ವಲ್ಪ ನನಗೆ ಸಮ್ ಸ್ಟಾಕ್ ಯಾವುದು ಎಕ್ಸ್ ಸ್ಟಾಕ್ ಕೊಡು, ನಾನು ನಿನಗೆ ವೈ ಸ್ಟಾಕ್ ಕೊಡ್ತೀನಿ. ಯಾಕಂದ್ರೆ ಅದಕ್ಕೂ ನಾವು ವ್ಯಾಲ್ಯೂನ ನಾವು ಕೊಡಬೇಕಾಗುತ್ತೆ. ಇವಾಗ ಯಾಕಂದ್ರೆ ನಾನು ಎಕ್ಸ್ ಅನ್ನೋ ಪರ್ಸನ್ ಸ್ಟಾಕ್ ನ ಕೊಟ್ಟಾಗ ಅದ್ರ ವ್ಯಾಲ್ಯೂ 50,000 ಇರುತ್ತೆ. ಅದರ ಅಷ್ಟು ವ್ಯಾಲ್ಯೂ ಅಷ್ಟು ಏನ್ ಮಾಡಬೇಕಾಗುತ್ತೆ, ವೈ ಅನ್ನೋ ಪರ್ಸನ್ ಕೊಡಬೇಕಾಗುತ್ತೆ. ಓಕೆ, ಅದನ್ನೇ ಹೇಳ್ತಾ ಇರೋದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ states that those transactions are recorded. Those transactions are recorded. Each and every business transactions, those transactions are recorded in the books of accounts. ನಾವು ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ ಅಂದ್ರೆ in the books of accounts, which can be expressed monetary terms, which can be expressed in monetary terms, monetary terms, monetary terms, or we are not measured, we are not here, we should be measured only monetary terms, we are not measured non-monetary terms. Okay, ಇಲ್ಲಿ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, each and every business transactions we should be measured in terms of money only. Each and every business transaction we should be measured in terms of money only. ಅಂದ್ರೆ ಎಲ್ಲಾ business transactions ನಾವು ಏನು ಮಾಡ್ತೀವಿ, here we should be measurement in terms of money only. Here those transactions are recorded in the books of accounts. ಎಲ್ಲಾ transactions ನಾವು ಏನು ಮಾಡ್ತೀವಿ ಅಂತಂದ್ರೆ we should be record in the books of accounts. In the books of accounts ಅಲ್ಲಿ ಅದನ್ನ ಎಂಟ್ರಿ ಮಾಡ್ತೀವಿ. books of accounts which can be expressed monetary terms. ಯಾವುದನ್ನ ನಾವು ಅದನ್ನ ಎಂಟ್ರಿ ಮಾಡ್ತೀವಿ ಅಂತಂದ್ರೆ which can be expressed monetary terms, like ನಾವು ಪರ್ಚೇಸ್ ಮಾಡಿರುವಂತದ್ದಾಗಬಹುದು, ಸೇಲ್ಸ್ ಆರ್ ನಾವು ಪೇಮೆಂಟ್ ನ ಮಾಡಿರುವಂತದ್ದಾಗಬಹುದು, ಅಥವಾ ರಿಸೀವ್ ನ ಅಮೌಂಟ್ ನ ರಿಸೀವ್ ನ ಮಾಡ್ಕೊಂಡಿರುವಂತದನ್ನ we should be called as a monetary terms. We are not entering into the non monetary terms. ಇಲ್ಲಿ ನಾನ್ ಮಾನಿಟರಿ ಟರ್ಮ್ಸ್ ನಾವೇನ್ ಮಾಡೋದಿಲ್ಲ, ಎಂಟ್ರಿನ ಮಾಡೋದಿಲ್ಲ. ಬಿಕಾಸ್ ನಾನ್ ಮಾನಿಟರಿ ಟರ್ಮ್ we should be exchange ಅಂದ್ರೆ ಅದೇ ಅಮೌಂಟ್ ನ ನೋಡ್ತೀವಿ, ಬಟ್ here we should not recorded in the money measurement concept, like here only exchange of goods and services. ಅಲ್ಲಿ ಎಕ್ಸ್ಚೇಂಜ್ ಅವರು ಇವಾಗ ಎಕ್ಸ್ ಅನ್ನೋ ಪರ್ಸನ್ ಸಮ್ ಗೂಡ್ಸ್ ನ ಎಕ್ಸ್ಚೇಂಜ್ ಮಾಡಬಹುದು, ಅದೇ ರೀತಿಯಾಗಿ ವೈ ಅನ್ನೋ ಪರ್ಸನ್ ಗೂಡ್ಸ್ ನ ಕೊಡಬಹುದು. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ಎ ನಾನ್ ಮಾನಿಟರಿ ಟರ್ಮ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಥರ್ಡ್ ಒನ್ ಅಕೌಂಟಿಂಗ್ ಪೀರಿಯಡ್ concept. Accounting period concept. In the accounting period concept refers to span of time preparation and presentation. Preparation and presentation. Preparation and presentation of financial statements. Okay, accounting concept refers to span of time. Span of time, nothing but accounting statement or financial statement. Here we should be preparation and presentation of the financial statement. Preparation and presentation of the financial statement. The span of time, nothing but the financial statements. We should be prepared quarterly or half yearly and yearly. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಯಾವ ಪ್ರಿಪೇರ್ ಮಾಡ್ತೀವಿ, ಅಥವಾ ಕ್ವಾರ್ಟರ್ಲಿ 4 months ಒನ್ಸ್ ನಾವು ಪ್ರಿಪೇರ್ ಮಾಡಬಹುದು, ಅಥವಾ ಹಾಫ್ ಇಯರ್ 6 months ಒನ್ಸ್ ನಾವು ಪ್ರಿಪೇರ್ ಮಾಡಬಹುದು, ಆರ್ ಇಯರ್ಲಿ ನಾವು ಅದನ್ನ ಪ್ರಿಪೇರ್ ಮಾಡ್ತೀವಿ. Here accounting period concept refers to span of time. Preparation and presentation of financial statements. Preparation and presentation of financial statements within a 2 year. ಅಂದ್ರೆ ಇಯರ್ ಒಳಗಡೆ. For example, year will beginning 1st April 2020. Okay, year ನಮ್ಗೆ ಯಾವ ಬಿಗಿನಿಂಗ್ ಆಗಿದೆ, 1st April 2020. The year ends within a year, nothing but it end 31st March 2021. ಅಂದ್ರೆ ಇಲ್ಲಿ ನಮಗೆ ಇಯರ್ ಬಿಗಿನಿಂಗ್ ಆಗಿರೋದು ಯಾವಾಗ, 1st April. ಸ್ಪ್ಯಾನ್ ಆಫ್ ಟೈಮ್ ಅಂದ್ರೆ ಇದೇ ಬರುತ್ತೆ, ಈ ಬಿಗಿನಿಂಗ್ ಅಂಡ್ ಎಂಡಿಂಗ್ ಆಫ್ ದಿ ಪೀರಿಯಡ್. ಇಲ್ಲಿ ನಮಗೆ ಬಿಗಿನಿಂಗ್ ಯಾವಾಗ ಆಗಿದೆ, 1st April 2020. The year ending will be 31st March 2021. Whether as two span of
time it should be prepare and presentation of financial statement, okay, within a year. Here, whether as it earned profit or losses of the business. Okay, ಇಲ್ಲಿ ನಮಗೆ ಏನು ತೋರಿಸುತ್ತೆ, it shows the when we are preparing the financial statement, ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಇಯರ್ either the business organization whether it's get profit or loss. ಓಕೆ, ಇಲ್ಲಿ ನಮಗೆ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ವೆನ್ ವಿ ಆರ್ ನೋ ಅಬೌಟ್ ದಿ ಪ್ರಾಫಿಟ್ ಆರ್ ಲಾಸ್. ಹಿಯರ್ ವಿ ಶುಡ್ ಬಿ ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ದಿ ಅಕೌಂಟಿಂಗ್ ಇಯರ್ ಲೈಕ್ 1st April 2022 31st March 2021. ಇಲ್ಲಿ ನಾವು ಪ್ರಿಪೇರ್ ಮಾಡಿದಾಗ ಇನ್ ದ ಪರ್ಟಿಕ್ಯುಲರ್ ಇಯರ್ either it should be getting profit or loss of the business. To know the profit or loss of the business, here it shows the exactly, andre it shows the financial statement, it shows the exactly assets and liabilities. It shows the exactly assets and liabilities. ಇದು ನಮಗೆ ಏನು ತೋರಿಸುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇಟ್ ಶೋಸ್ ದಿ ಎಕ್ಸಾಕ್ಟ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇನ್ನ ಒಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಇಟ್ ಡಿಸ್ಟಿಂಗ್ ಬಿಟ್ವೀನ್ ದಿ ಟು ಲೈಕ್ distinct difference between and separate entity. It shows the difference from different business and from its owners. ಅಂದ್ರೆ ಇದು ಸಪರೇಟ್ ಆಗಿ ನಮಗೆ ಏನು ತೋರಿಸುತ್ತೆ, ಸಪರೇಟ್ ಬಿಸ್ನೆಸ್ ಆರ್ಗನೈಸೇಷನ್ ತೋರಿಸುತ್ತೆ, ಅದೇ ರೀತಿಯಾಗಿ ಫ್ರಮ್ ಇಟ್ಸ್ ಓನರ್ಸ್ ನಮಗೆ ತೋರಿಸುತ್ತೆ. ನೆಕ್ಸ್ಟ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, it shows the each and every business transaction we should be measured in terms of money only. Each and every business transaction we should be measured in terms of money only. Here all the business transactions we should be entered in the books of accounts. Ella business transactions ನಾವು ಏನು ಮಾಡ್ತೀವಿ, we should be recorded in the books of accounts like monetary terms. ಓಕೆ, ಇಲ್ಲಿ ಯಾವ ಟರ್ಮ್ಸ್ ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವು ಎಂಟ್ರಿ ಮಾಡ್ತೀವಿ ಅಂತಂದ್ರೆ ಮಾನಿಟರಿ ಟರ್ಮ್ಸ್. ಹಿಯರ್ ವಿ ಶುಡ್ ನಾಟ್ ರೆಕಾರ್ಡೆಡ್, ಅಂದ್ರೆ ವಿ ಆರ್ ನಾಟ್ ರೆಕಾರ್ಡೆಡ್ ಇನ್ ನಾನ್ ಮಾನಿಟರಿ ಟರ್ಮ್ಸ್. ಇಲ್ಲಿ ನಾವು ಏನ್ ರೆಕಾರ್ಡ್ ಮಾಡೋದಿಲ್ಲ ಅಂತಂದ್ರೆ ನಾನ್ ಮಾನಿಟರಿ ಟರ್ಮ್ಸ್ ನಾವು ರೆಕಾರ್ಡ್ ನ ಮಾಡೋದಿಲ್ಲ. ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಇಟ್ ಶುಡ್ ಬಿ ಪ್ರಿಪೇರ್ ಅಂಡ್ ದಿಸ್ ಕಾನ್ಸೆಪ್ಟ್ ರೆಫರ್ಸ್ ಟು ಯಾವ ಕಾನ್ಸೆಪ್ಟ್? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ರೆಫರ್ಸ್ ಟು ಸ್ಪ್ಯಾನ್ ಆಫ್ ಟೈಮ್. Span of time nothing but already ನಿಮಗೆ ಹೇಳಿದಂಗೆ span of time we should be prepare quarterly, half yearly and yearly. Prepare and presentation of financial statements whether it shows the profit or loss of the business, like the year will beginning 1st April 2020, the year ending will be 31st March 2021. Whether in this particular year the business will be getting profit or loss of the business. Okay, here after that it shows the exact, ಅಂದ್ರೆ ನಮ್ಮ ಹತ್ರ ಎಷ್ಟು ಆಸ್ತಿಗಳಿದೆ, ಎಷ್ಟು ಜಾಬ್ ಹೊಣೆಗಾರಿಕೆಗಳಿದೆ ಅಂತ ತೋರಿಸುತ್ತೆ. ಲೈಕ್ ಎಕ್ಸಾಕ್ಟ್ assets and liabilities of the business. It shows the exact assets and liabilities of the business. Okay, next concept is going concern concept. The fourth concept is going concern concept. Okay, in this concept, going concern concept, this concept business enterprises does not stop anywhere at any time. Okay, here and any time. Okay, ಇಲ್ಲಿ ಏನು ತೋರಿಸುತ್ತೆ, ಬಿಸ್ನೆಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ದ ಬಿಸ್ನೆಸ್ ವಿಲ್ ಕೀಪ್ ಗೋಯಿಂಗ್ ಆನ್. ಅಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಬಿಸ್ನೆಸ್ ವಿಲ್ ಬಿ ಕಂಟಿನ್ಯೂಯಿಂಗ್, ಅಂದ್ರೆ ಇಟ್ ಇಸ್ ನಾಟ್ ಸ್ಟಾಪ್ 1 year ಅಥವಾ ಇದನ್ನ ಬಿಸ್ನೆಸ್ ಮಾಡಿ ನಾವು ಏನು ಮಾಡೋದಿಲ್ಲ, 1 year ಮಾಡೋದಿಲ್ಲ, 2 years ಮಾಡೋದಿಲ್ಲ. ಇಟ್ ಶುಡ್ ಬಿ ಗೋಯಿಂಗ್ ಆನ್ ಕಂಟಿನ್ಯೂಸ್ ಎನಿವೇರ್ ಅಟ್ ಎನಿ ಟೈಮ್.
ಇಟ್ ನಾಟ್ ಸ್ಟಾಪ್. ಅಂದ್ರೆ ಇದನ್ನ ನಾವು ಸ್ಟಾಪ್ ಮಾಡೋದಿಲ್ಲ. ಇಟ್ ಶುಡ್ ಬಿ ಕಂಟಿನ್ಯೂಯಿಂಗ್ ಆನ್ ಎನಿವೇರ್ ಅಂಡ್ ಎನಿ ಟೈಮ್. ಓಕೆ, ಅಂಡ್ which means is not able, it is not to be liquidated. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಲಿಕ್ವಿಡೇಟೆಡ್ ಅಂದ್ರೆ ಅದು ಲಾಸಸ್ ಆಗಿರೋದಿಲ್ಲ. ಲಿಕ್ವಿಡೇಟೆಡ್ the business firm will be continuing longer period of time. ಇದೇನಾಗುತ್ತೆ ಅಂತಂದ್ರೆ ಇಟ್ ಶುಡ್ ಬಿ, ನೋಡಿ ನಾನು ಒಂದ್ಸರಿ ಹೇಳ್ತೀನಿ, ಗೋಯಿಂಗ್ ಕಾನ್ಸೆಪ್ಟ್ ಮೀನ್ಸ್ ಗೋಯಿಂಗ್, ಕೀಪ್ ಗೋಯಿಂಗ್ ಆನ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಇಯರ್ ಟು ಇಯರ್ ಅದೇನಾಗುತ್ತೆ, ಬಿಸ್ನೆಸ್ ಶುಡ್ ಬಿ ಕಂಟಿನ್ಯೂಯಿಂಗ್. ಓಕೆ, ಇಯರ್ ಎನಿವೇರ್ ಅಂಡ್ ಎನಿ ಟೈಮ್, ಎಲ್ಲಿ ಬೇಕಾದ್ರೂ ನಾವು ಮಾಡಬಹುದು, ಯಾವ ಟೈಮ್ ಅಲ್ಲಿ ಆದ್ರೂ ನಾವು ಮಾಡಬಹುದು. ಇಟ್ ಶುಡ್ ನಾಟ್ ಲಿಕ್ವಿಡೇಟೆಡ್ ಅಂದ್ರೆ ಸಾಲ ಇಲ್ಲದೆ ಇದ್ರೆ ನಾವೇನ್ ಮಾಡಬಹುದು, ಬಿಸ್ನೆಸ್ ನ ಈಸಿಯಾಗಿ ನಾವು ರನ್ ಮಾಡ್ಕೊಂತ ಹೋಗ್ತಾ ಇರಬಹುದು. ಇಟ್ ಶುಡ್ ಬಿ ಕಂಟಿನ್ಯೂಯಿಂಗ್ ಆನ್ ದೇ ಬಿಸ್ನೆಸ್. ಇಟ್ ಶೋಸ್ ದಿ, ಅಂದ್ರೆ ನಮ್ ಸಾಲ ಯಾವಾಗ ಇರೋದಿಲ್ಲೋ ಅವಾಗ ನಾವೇನ್ ಮಾಡ್ತೀವಿ, ದ ಬಿಸ್ನೆಸ್ ಶುಡ್ ಬಿ ಕಂಟಿನ್ಯೂಯಿಂಗ್ ಆನ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇಟ್ ವಿಲ್ ಟೇಕ್ 50 years, 100 years or 200 years, ಎಷ್ಟು ಇಯರ್ ಬೇಕಾದ್ರೂ, ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇದು ನಾವು ಎಷ್ಟು ವರ್ಷ ಬೇಕಾದ್ರೂ ನಾವು ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡಬಹುದು. This is called as a going concern concept. Okay, next concept we should be discussing in the next classes.